ಕಂಕಣ ಕಟ್ಟಿದ್ಮೇಲೆ 60 ಭಾಗ ಕೆಲಸ ಮುಗ್ದಿದೆ. ನಾಗರ ಪದಕ ಕೂರಿಸಿ ಪಾಲಿಶ್ ಮಾಡಬೇಕು ಅಷ್ಟೇ. ಎಲ್ಲ ಕಂಕಣದ ಮಹಿಮೆ ಅವ್ರ ಕೃಪೆ. ಯಾವಾಗ ಅಪ್ಪಂಗೆ ನಂಬಿಕೆ ಬರುತ್ತೋ. ಮೆತ್ತಗೆ ಮಾತಾಡು. ಸ್ನಾನಕ್ಕೆ ಹೋಗಿದ್ದಾರೆ, ಬರೋ ಹೊತ್ತು. ಕಂಕಣದಿಂದನೇ ಕಿರೀಟ ರಿಪೇರಿ ಆಗ್ತಿದೆ ಅಂತ ಗೊತ್ತಾದರೆ ಎಡವಟ್ಟಾಗ್ಬಿಡುತ್ತೆ. ಸುಮ್ಮನೆ ಕಂಕಣ ಕಟ್ಕೊಂಡು ಕೆಲಸ ಶುರು ಮಾಡಬೇಕು, ಅದು ನಿಯಮ. ಕೆಲಸ ಮಾಡೋ ವೇಳೆಯಲ್ಲಿ ಕಂಕಣ ಕೈಯಲ್ಲಿರಬೇಕು ಅಂತ ಹೇಳಿದ್ರು ತಂತ್ರಿಗಳು. ಮಧ್ಯದಲ್ಲಿ ಉದ್ರೋದ್ರೆ ಏನು ದೋಷ ಇಲ್ಲಮ್ಮ. ಕಂಕಣದ ಬೆಲೆ ನನಗಿಲ್ಲ ಅಂತ ಕೋಪದಲ್ಲಿ ಕಿರೀಟನ ಎತ್ತಿ ಎಸಿದ್ರೆ ಏನೇ ಮಾಡ್ತೀಯಾ? ಗೊತ್ತಿಲ್ವ ನಿಮ್ಮ ಅಪ್ಪನ ಬುದ್ಧಿ ನಿನಗೆ? ನಾವಾಗ ಅನ್ಕೊಂಡು ಭಯದಲ್ಲೇ ಇದ್ರೆ ಎಲ್ಲದನ್ನೂ ಎತ್ತೆಸಿತಾರೆ. ಗೊತ್ತಾಗಬೇಕು ಅವ್ರಿಗೆ ನಮ್ಮ ನಂಬಿಕೆಗೂ ಅವ್ರ ನಂಬಿಕೆಗೂ ಇರೋ ವ್ಯತ್ಯಾಸ. ಅಯ್ಯ ತೆಗಿ, ಕನ್ನಂಬಾಡಿನ ಕಟ್ಟಿದ್ದು ನಿಮ್ಮ ಅಮ್ಮನವ್ರಲ್ಲ, ಕರೆಂಟ್ ಕಂಡು ಹಿಡಿದಿದ್ದು ನಿಮ್ಮ ಅಮ್ಮನವ್ರಲ್ಲ, ವಿಶ್ವೇಶ್ವರಯ್ಯನವರು, ನನ್ನಂಥ ಕೆಲಸ ಗೊತ್ತಿರೋರು. ದೇವ್ರಿಗೂ ವಿಜ್ಞಾನಿಗಳನ್ನ ಕಂಡ್ರೆ ಉರಿ ಅಂತ ಕಾಣುತ್ತೆ, ಅದಕ್ಕೆ ನಿಮ್ಮಂಥವ್ರನ್ನ ಸೃಷ್ಟಿ ಮಾಡಿರ್ತಾರೆ. ನೀವು ಎಲ್ಲದಕ್ಕೂ ದೇವರು ಅಂತೀರಿ. ನಾಳೆ ಪಾರ್ವತಿ, ಕೇವಲ 14 ಗಂಟೆಗಳಲ್ಲಿ ಕಿರೀಟದ 60 ಭಾಗ ಸರಿ ಮಾಡಿದ್ದೀರಿ. ಒಳ್ಳೇದು ರೀ. ಈಗ ನಾವು ಊರವ್ರ ಮುಂದೆ ಧೈರ್ಯವಾಗಿ ತಲೆ ಎತ್ಕೊಂಡು ತಿರುಗಾಡ್ಬೋದು. ಇನ್ನು ಏನೇನು ಮಾತು ಕೇಳಬೇಕಪ್ಪ ಅನ್ನಿಸ್ಬಿಟ್ಟಿತ್ತು. ಕೆಲಸ ಕೈ ಬಿಡಲಿಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಇರೋ ಜಾಗವೇ ಕೈಲಾಸ. ಅಮ್ಮ ಯಾಕೆ ವಾದ, ಸುಮ್ಮನಿರು. ನಮಗೆ ಮುಖ್ಯ ಏನು ಹೇಳು? ಕಿರೀಟದ ರಿಪೇರಿ ಕೆಲಸ ಆಗಬೇಕು, ಅಮ್ಮನವ್ರ ಆರಾಧನಾ ಮಹೋತ್ಸವ ನಡಿಬೇಕು. ಅದಾಗತ್ತೆ. ಯಾವಾಗಲೂ ಗೆಲ್ಲೋದು ತಾಯಿನೇ. ನೋಡಿ, ನನ್ನ ಮನಸ್ಸಿನಲ್ಲಿ ಸಂತೋಷವಿದೆ. ನನ್ನ ವಿರುದ್ಧ ಇದ್ದವರ ಎದುರು ಗೆದ್ದಿದ್ದೀನಿ ಅನ್ನೋ ಸಂಭ್ರಮ ಇದೆ. ನೀವು ತಾಯಿ ಮಗಳು ಏನೇನೋ ಮಾತಾಡಿ ಅದನ್ನೆಲ್ಲ ಹಾಳು ಮಾಡಿ. ಕಿರೀಟನ ಅಂಗಡಿಗೆ ತೊಗೊಂಡು ಹೋಗಬೇಕು, ಪಾಲಿಷ್ ಮಾಡಬೇಕು. ಪಾಲಿಷ್ ಮುಗಿದ್ರೆ ಕಿರೀಟ ಸಿದ್ಧವಾಗುತ್ತೆ, ದೇವಸ್ಥಾನಕ್ಕೆ ತಲುಪಿಸ್ಬಿಡ್ಬೋದು. ಅರ್ಥ ಆಯ್ತಾ? ಏನು ನಾನು ಸ್ವಾಮಿ, ಒಂದು ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕಿತ್ತು. ಹೇಳಪ್ಪ. ಇದು ನಮ್ಮ ಮನೆ ಸಂತೆ ಬೈಲಲ್ಲ, ನಾವು ಯಾರಿಗೂ ಹೇಳೋದಿಲ್ಲ, ಯಾರು ಕೇಳಿಸ್ಕೊಳ್ಳೋದು ಇಲ್ಲ. ಹೇಳು. ನನ್ನ ಮಗಳದೇ ಸಮಸ್ಯೆ ರೀ. ಅಳಿಯ ದುಡ್ಡಿಗೆ ಪೀಡಿಸ್ತಾನೆ, ಕೇಳಿಸ್ ಕೊಟ್ರೆ ಸೋದು ನಿಲ್ಲಿಸ್ಬೋದು. ನನ್ನ ಮಗಳು ರೋದನೆ ನೋಡೋಕ್ಕಾಗ್ತಿಲ್ಲ. ನಾನು ಯಾವ ಮಾಡಿದೆ? ಈಗ ನನ್ನ ಮಗಳಿಗೆ ಕಷ್ಟ. ಮಗಳ ನಿಶ್ಚಿತಾರ್ಥಕ್ಕೆ ನಾನೇ ಕಷ್ಟಪಡ್ತಾ ಇದ್ದೆ. ಗೊತ್ತಿಲ್ಲದೆ ಕಾರ್ ಮಾರಿದ್ದನ್ನ ನೀನೇ ನೋಡಿದೆ ಅಲ್ವಾ? ಯಾಕೆ ಮುಖ ಸಣ್ಣದ್ ಮಾಡ್ಕೋತೀಯಾ? ಆಸೆ ಇರಲ್ವೇನ್ರಿ? ನೀನೇ ಹೇಳಿದೆ ಅಲ್ವನೆ ನಮಗೆ ಅನುಕೂಲ ಇದೆ ಅಂತ. ತಗೊಂಡ್ರಾಯ್ತು ಬಿಡೆ. ಇದು ಅಲಕ್ಷ್ಯ. ದೇವಿ ನಿಮ್ ಸ್ವಂತ ಮಗಳೇನ್ರಿ? ನಿಮ್ ಅಣ್ಣನ ಮಗಳು. ಪ್ರೀತಿ ಬೇಡ ಅಲ್ಲ. ನಮ್ಮನ್ನ ಯಾಕ್ರೆ ಮೂರನೇವ್ರ ತರ ನೋಡ್ತೀರಿ ನೀವು? ಕೊನೆವರೆಗೂ ಇರ್ತಾಳೇನೆ ದೇವಿ? ಅಥವಾ ನಮ್ಮ ಆಸ್ತಿಯಲ್ಲಿ ಪಾಲ್ ಕೇಳ? ನಾಡಿದ್ದು ನಿಶ್ಚಿತಾರ್ಥ. ಈ ತಿಂಗಳು ಮುಂದಿನ ತಿಂಗಳು ಮದುವೆ ಆಗಿ ಹೊರಟು ಹೋಗ್ತಾಳೆ. ನಮ್ ಚಿಕ್ಕಪ್ಪ ನಾನು ತೊಲಗಿದ್ರೆ ಸಾಕು ಅಂತ ಹೇಳ್ತಿದ್ದ. ನನ್ನ ಹಣೆ ಬರ ನೋಡಿ. ದೇವಿ ಚಿಕ್ಕಪ್ಪ ಅಲ್ಲ. ತಲೆ ಮೇಲೆ ಹೊತ್ಕೊಂಡು ತಿರುಗ್ರಿ, ನನಗೇನು? ನಾನ್ ನಿಶ್ಚಿತಾರ್ಥಕ್ಕೆ ಬರೋದಿಲ್ಲ. ನೀನು ಬರ್ತಿದ್ರು ನಿಶ್ಚಿತಾರ್ಥ ನಡೆಯುತ್ತೆ. ಹೋಗೆ. ನಾನು ಅವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಡೋಳು ಕೇಶವನಾಥ್ರ ಮೇಲೆ. ಸದಾನಂದನ್ನ ಕೇಶವನಾಥ್ರು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕಾರಣ ಕೇಳ್ತಾರೆ. ದೇವಿ ಹತ್ರ ಇರೋ ಶಂಖದ ಬಗ್ಗೆ ಹೇಳ್ತೀನಿ. ದೇವಿನೂ ಕರೆಸ್ತಾರೆ ವಿಚಾರಣೆಗೆ. ದೇವಿ ನಿರ್ಧಾರ ಮಾಡಿ, ಅಮ್ಮನವ್ರು ಕೊಟ್ಟಿರೋ ಶಂಖನ ಇಲ್ಲ ಮದುವೆನ ಅಂತ. ಎಲ್ಲರಿಗೂ ಗೊತ್ತಾಗ್ಲಿ ಆ ಶಂಖದ ಬಗ್ಗೆ. ನಿಶ್ಚಿತಾರ್ಥದ ದಿನ ನಾನು ಇಷ್ಟು ಮಾಡೋಳು ಕಣ್ರಿ. ನನ್ನ ಮಗ ಅನುಭವಿಸಿದಾನೆ, ಕೇಶವನಾಥ್ರು ಅನುಭವಿಸ್ಬೇಕು.